Hello everyone. In our previous class, we studied histogram and frequency polygon. Today, we will move one step ahead and learn frequency curve, which is drawn from a frequency polygon. Have you noticed smooth curve in statistical graphs instead of straight line? That smooth graph is called as frequency curve. Today we will learn its meaning and how to draw it step by step. ಹಿಂದಿನ ವಿಡಿಯೋದಲ್ಲಿ ನಾವು ಈ ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್ ಮತ್ತು ಹಿಸ್ಟೋಗ್ರಾಮನ್ನು ಯಾವ ರೀತಿ ಹಾಕಬೇಕು ಅಂತ ನೋಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಫ್ರೀಕ್ವೆನ್ಸಿ ಕರ್ವನ್ನು ಯಾವ ರೀತಿ ಡ್ರಾ ಮಾಡಬೇಕು ಅಂತ ನೋಡೋಣ ಅಂತ. ಬಿಫೋರ್ ದ್ಯಾಟ್ ಮೀನಿಂಗನ್ನು ನೋಡೋದಾದ್ರೆ, ಎ ಫ್ರೀಕ್ವೆನ್ಸಿ ಕರ್ವ್ ಈಸ್ ಎ ಸ್ಮೂತ್ ಫ್ರೀ ಹ್ಯಾಂಡ್ ಕರ್ವ್ ಡ್ರಾನ್ ಟು ರೀಪ್ರೆಸೆಂಟ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಈ ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್ ಒಳಗೆ ನೀವು ಹಾಕಬೇಕಾದ್ರೆ ಈ ಒಂದು ಮಿಡ್ ಪಾಯಿಂಟ್ಗಳಿಗೆ ಜಾಯಿನ್ ಮಾಡ್ತಿದ್ರಿ ಲೈನ್ಗಳನ್ನು ವಿತ್ ಯೂಸಿಂಗ್ ಸ್ಕೇಲ್. ಏನು ಮಾಡೋದು, ಡಾಟ್ಗಳನ್ನು ಜಾಯಿನ್ ಮಾಡ್ತಿದ್ರಿ. ಈ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದರೆ ಮತ್ತೇನೂ ಅಲ್ಲ, ಈ ಒಂದು ಫ್ರೀಕ್ವೆನ್ಸಿ ಕರ್ವ್ ಅಂದರೆ ಮತ್ತು ಬೇರೆ ಏನೂ ಅಲ್ಲ. ಈ ಪಾಯಿಂಟ್ಸ್ಗಳನ್ನು ಏನು ನೀವು ಫ್ರೀಕ್ವೆನ್ಸಿ ಪಾಲಿಗಾನ್ದಲ್ಲಿ ಲೈನಿಂದ ಹಾಕಿದ್ರಿ, ಇವುಗಳನ್ನು ಸ್ಮೂತ್ ಫ್ರೀ ಹ್ಯಾಂಡ್ ಕರ್ವ್ಗಳಲ್ಲಿ ನೀವು ಹಾಕಿದ್ರೆ, ಜಾಯಿಂಟ್ ಮಾಡಿದ್ರೆ, ಇದಕ್ಕೆ ನಾವೇನಂತ ಕರಿಬೇಕು, ಫ್ರೀಕ್ವೆನ್ಸಿ ಕರ್ವ್ ಅಂತ ಕರಿಬೇಕು. ಸಿಂಪಲ್. ಫ್ರೀಕ್ವೆನ್ಸಿ ಪಾಲಿಗಾನ್ ಪರ್ಫೆಕ್ಟ್ ಇದ್ರಿ ಅಂದರೆ ಇದು ಹಾಕೋದು ಏನೂ ಡಿಫಿಕಲ್ಟ್ ನಿಮ್ಗೆ ಇಲ್ಲ. ದೆನ್ ಸಮ್ ಅದರ್ ಪಾಯಿಂಟ್ಸ್ ರಿಲೇಟಿಂಗ್ ಟು ದಿ ಫ್ರೀಕ್ವೆನ್ಸಿ ಕರ್ವ್. ಇಲ್ಲೇನಪ್ಪ ಅಂತಂದರೆ, ಇಟ್ ಕ್ಯಾನ್ ಬಿ drawn for continuous frequency distribution and discrete frequency distribution. ಎರಡಕ್ಕೂ ಕೂಡ ನೀವು ಗ್ರಾಫನ್ನು ಹಾಕೋಬಹುದು. ಫ್ರೀಕ್ವೆನ್ಸೀಸ್ ಪ್ಲಾಟೆಡ್ ಆಟ್ ಮಿಡ್ ಪಾಯಿಂಟ್. ಇನ್ ಕೇಸ್ ಆಫ್ ಕ್ಲಾಸ್ ಇಂಟರ್ವಲ್ಸ್ಗಳು ಇದ್ದಾಗ 0 to 10, 10 to 20 ಈ ಥರ ಇದ್ದಾಗ ಮಿಡ್ ಪಾಯಿಂಟನ್ನು ಕಂಡುಹಿಡಿದು ನಾವು ಆ ಮಿಡ್ ಪಾಯಿಂಟಿಗೆ ಫ್ರೀಕ್ವೆನ್ಸಿಯನ್ನು ಏನು ಮಾಡಬೇಕು, ಪ್ಲಾಟ್ ಮಾಡಬೇಕು. ಆ್ಯಂಡ್ ಅನದರ್ ಒನ್, points joined by smooth hand curve. It can be drawn with or without a histogram. ಹಿಸ್ಟೋಗ್ರಾಮ್ ಇಲ್ಲಂದ್ರೂ ಕೂಡ ಇದನ್ನು ಹಾಕ್ಬೋದು, ವಿತ್ ಹಿಸ್ಟೋಗ್ರಾಮ್ ಕೂಡ ನಾವು ಹಾಕ್ಬೋದು. ಡ್ರಾ ಫ್ರೀಕ್ವೆನ್ಸಿ ಕರ್ವ್ ಫಾರ್ ದ ಫಾಲೋಯಿಂಗ್ ಡಾಟಾ. ವೇಟ್ಸ್ ಕೆ ಜಿ ಒಳಗೆ ಮೆನ್ಷನ್ ಮಾಡ್ಯಾರ, ನಂಬರ್ ಆಫ್ ಪರ್ಸನ್ಸ್ ಕೊಟ್ಟಾರ. ಇದೇ ಏನು ನಿಮ್ಗೆ ಎಕ್ಸ್ ಆ್ಯಂಡ್ ಅನದರ್ ಒನ್ ವೈ. ಈ ಒಂದು ಪ್ರಾಬ್ಲಮಿಗೆ ನಾವು ಫಸ್ಟ್ ಏನು ಮಾಡಬೇಕಾಗತ್ತೆ, ಮಿಡ್ ಪಾಯಿಂಟನ್ನು ಕಂಡುಹಿಡಬೇಕಾಗತ್ತೆ. ಆಲ್ರೆಡಿ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ದಲ್ಲಿ ಯಾವ ರೀತಿ ಮಿಡ್ ಪಾಯಿಂಟ್ ಕಂಡುಹಿಡಬೇಕು ಅಂತ ನೋಡೀವಿ. ಇಲ್ಲಿಯೂ ಕೂಡ 30 + 40 ಡಿವೈಡೆಡ್ ಬೈ 2 ಮಾಡಬೇಕು. ಎಷ್ಟು ಬರುತ್ತೆ, 35 ನಿಮ್ಗೆ ಮಿಡ್ ಪಾಯಿಂಟ್ ಬರುತ್ತೆ. ಎಲ್ಲ ಕ್ಲಾಸ್ ಇಂಟರ್ವಲ್ಗಳಿಗೂ ಕೂಡ ಮಿಡ್ ಪಾಯಿಂಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕು. 35, 45, 55, 65, 75 ಆ್ಯಂಡ್ 85 ಬರ್ತೈತಿ. ಇದಕ್ಕೆ ಎಕ್ಸ್ ಅಂತ ಕರಿತೀರಿ, ಇದಕ್ಕೆ ವೈ ಅಂತ ಕರಿತೀರಿ ಫ್ರೀಕ್ವೆನ್ಸಿಗೆ. ಇದನ್ನು ಗ್ರಾಫಿಕಲಿ ನಾವು ರೀಪ್ರೆಸೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ವೇಟ್ಸ್ ಇನ್ ಕೆ ಜಿಯಲ್ಲಿ ನಾವು ಬರ್ದೀವಿ. 10, 20, 30, 40 ಆ್ಯಂಡ್ 50 ಸೊ ಆನ್. ಸಿಮಿಲರ್ಲಿ ನಂಬರ್ ಆಫ್ ಪರ್ಸನ್ಸ್ 0 to 5ದಿಂದ ತೊಗೊಂಡೀವಿ. ನಂಬರ್ ಆಫ್ ಪರ್ಸನ್ಸನ್ನು 0, 5, 10, 15, 20, 25, 30, 35 ಅಂತ ತೊಗೊಂಡೀವಿ. ಮಿಡ್ ಪಾಯಿಂಟಿಗೆ ತೊಗೋಬೇಕು ಅಂದರೆ ಇಲ್ಲೇ 30 to 40 ಐತೆ ನೋಡಿರಿ. ಇದರ ಮಿಡ್ ಪಾಯಿಂಟ್ ಅಂತಂದರೆ ಇದರ ಮಿಡ್ ಬರೋದು ಇಲ್ಲಿ ಬರುತ್ತೆ 35. ಎಷ್ಟು 12 ಮಾರ್ಕ್ ಮಾಡಿದ್ವಿ. ನೆಕ್ಸ್ಟ್ 45 ಬೇಕು. 45ಗೆ 18 ತೊಗೊಂಡ್ವಿ. ದೆನ್ 22 ಬೇಕು. 22ಗೆ ಡಾಟ್ ಮಾಡಿದ್ರಿ. ಇದಾದಮೇಲೆ ಇರೋದು ನೆಕ್ಸ್ಟ್ ವ್ಯಾಲ್ಯೂ ಯಾವುದು ಅಂತಂದ್ರೆ 30ಗೆ ತೊಗೊಂಡ್ರಿ. 18 ಆ್ಯಂಡ್ ಲಾಸ್ಟ್ ಒನ್ 10. ಇವುಗಳನ್ನು ನೀವು ಹ್ಯಾಂಡ್ ಕರ್ವ್ಗಳ ಮೂಲಕ ಹಾಕಿದ್ರೆ ಇದನ್ನು ಎಂಡ್ 25ಗೆ ಮಾಡಿದ್ವಿ. ಇಷ್ಟು ಮಾಡಿದ್ರೆ ನಿಮ್ದು ಫ್ರೀಕ್ವೆನ್ಸಿ ಕರ್ವ್ ಕಂಪ್ಲೀಟ್ ಆಗತ್ತೆ. ಫ್ರೀಕ್ವೆನ್ಸಿ ಪಾಲಿಗಾನ್ದಲ್ಲಿ ನಾವು ಸ್ಟ್ರೇಟ್ ಲೈನ್ದಿಂದ ಜಾಯಿಂಟ್ ಮಾಡಿದ್ರೆ, ಫ್ರೀಕ್ವೆನ್ಸಿ ಕರ್ವ್ದಲ್ಲಿ ನಾವು ಅದನ್ನು ಸ್ಮೂತ್ ಹ್ಯಾಂಡ್ ಕರ್ವ್ ಹಾಕಿ ಗ್ರಾಫನ್ನು ತೆಗಿತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಓಸಿವ್ ಕರ್ವ್ ಬಗ್ಗೆ ನೋಡೋಣ. ಎಕ್ಸಾಮಿನೇಷನ್
ಸಂಬಂಧಪಟ್ಟಂಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಆಸ್ಪೆಕ್ಟು ಅದು. ಥ್ಯಾಂಕ್ ಯು.